ಜೊತೆಗೆ ಏನೇನು ಆಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದಾರೆ. ಯುವತಿ ಕೂಡ ಪಾನಮತ್ತರಾಗಿ ಕಷ್ಟಪಡ್ತಾ ಇದ್ದಾರೆ ನಡೆದಾಡೋದಕ್ಕೂ. ಬೈ ಗ್ರೇಸ್ ಅವ್ರನ್ನ ಕೇರ್ ಟೇಕರ್ ಒಬ್ಬರು ಅವ್ರ ಜೊತೆಗಿದ್ದಾರೆ. ಅಂಥ ದೃಶ್ಯಗಳು ಒಂದೆರಡಲ್ಲ, ನೋಡಿ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ. ಸಾಕಷ್ಟು ಜನ ಯುವತಿಯರು ಈ ರೀತಿಯಾಗಿ ಪಾನಮತ್ತರಾಗಿ ಬಿದ್ದಿದ್ದಾರೆ. ಅವ್ರ ಜೊತೆಗೆ ಬಂದವರು ಅವ್ರನ್ನ ವಾಪಸ್ ಸೇಫಾಗಿ ಮನೆ ಕರ್ಕೊಂಡು ಹೋಗುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇನ್ನಿಬ್ಬರು ದೃಶ್ಯ 3ರಲ್ಲಿ ನೋಡ್ತಾ ಇದ್ದೀರಲ್ಲ, ಇಬ್ಬರು ಕೂಡ ಯುವತಿಯರು. ಅದೇನಾಯಿತೋ ಗೊತ್ತಿಲ್ಲ, ಸ್ಲಿಪ್ಪರ್ಗಳನ್ನು ಕೈಯಲ್ಲಿ ಇಟ್ಕೊಂಡಿದ್ದಾರೆ, ಹಾಕೊಂಡು ಬಂದಿರುವಂಥ ಸ್ಯಾಂಡಲ್ಸ್ ಕೈಯಲ್ಲಿದೆ. ಎಸ್, ಅವರು ನಡೆದಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ, ಕಷ್ಟಪಡ್ತಾ ಇದ್ದಾರೆ ತಮ್ಮ ಮನೆಗಳಿಗೆ ತೆರಳೋದಕ್ಕೆ. ಪೊಲೀಸರ ಕಣ್ಗಾವಲಂತೂ ಇದ್ದೇ ಇದೆ, ಎಲ್ಲ ಕಡೆಯಲ್ಲಿ ಕೂಡ ಪೊಲೀಸರಿದ್ದಾರೆ, ಎಲ್ಲವನ್ನೂ ಕೂಡ ವಾಚ್ ಮಾಡ್ತಾ ಇದ್ದಾರೆ ಏನಾಗ್ತಾ ಇದೆ ಅನ್ನೋದಕ್ಕಾಗಿ. ಸೊ ಬಹುಶಃ 1 ಗಂಟೆ ಕಳೆದ್ರೆ ಈ ರೀತಿಯಾದಂಥ ದೃಶ್ಯಗಳು ಕಾಣ ಸಿಗುತ್ತೆ ಅನ್ನುವಂಥ ಕಾರಣಕ್ಕೆ, ಹಾಗೆ ಕಳೆದ ವರ್ಷ ಅದಕ್ಕೂ ಹಿಂದಿನ ವರ್ಷಗಳೆಲ್ಲ ಆದಂಥ ಅವಾಂತರಗಳನ್ನು ತಡೆಯೋದಕ್ಕೇನೆ ಈ ಬಾರಿ ಐಲ್ಯಾಂಡ್ಗಳನ್ನು ಮಾಡಿದ್ದಾರೆ. ಮಹಿಳೆಯರು ಇಂಥ ಪರಿಸ್ಥಿತಿಯಲ್ಲಿದ್ದರೆ ಹೋಗೋದಕ್ಕೆ ಆಗೋದಿಲ್ಲ, ನಡೆದಾಡೋದಕ್ಕೂ ಆಗೋದಿಲ್ಲ, ತಮ್ಮ ಮನೆಗಳ ಅಡ್ರೆಸ್ ಆಗಿರ್ಬೋದು, ತಲುಪಬೇಕಾದಂಥ ಸ್ಥಳ ಯಾವುದೂ ಗೊತ್ತಾಗಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಆ ಐಲ್ಯಾಂಡ್ಗಳ ವ್ಯವಸ್ಥೆಗಳನ್ನು ಏನು ಮಾಡಿದಾರಲ್ಲ ಅಲ್ಲಿ ಹೋಗಿ ರೆಸ್ಟ್ ಮಾಡಿ ನಾಳೆ ದಿನ ಸೇಫಾಗಿ ನೀವು ಮನೆಗಳಿಗೆ ಹೋಗಬಹುದು. ನಶೆ ಇಳಿದ ನಂತರದಲ್ಲಿ ಮನೆಗಳಿಗೆ ಹೋಗಬಹುದು, ಏನು ಸಮಸ್ಯೆ ಇಲ್ಲ. ನಿಮ್ಮ ಸೇಫ್ಟಿಗಂತಲೇ ಮಾಡಿರುವಂಥ ಕೆಲವೊಂದು ವ್ಯವಸ್ಥೆಗಳು ಅದನ್ನು ಉಪಯೋಗಿಸ್ಕೊಳ್ಳಿ. ಈ ರೀತಿಯಾಗಿ ಏನಾದರೂ ಅಚಾತುರ್ಯ ಆಗೋದಕ್ಕಿಂತನೂ ತಮ್ಮ ಸೇಫ್ಟಿಯನ್ನು ಮೊದಲೇದಾಗಿ ನೋಡೋದು ಬಹಳ ಮುಖ್ಯ. ನಿಮ್ಮ ಜೊತೆಗೆ ಯಾರಾದರೂ ಬಂದಿದ್ದರೆ ಖಂಡಿತವಾಗಿ ಅವ್ರ ಜೊತೆಗೆ ಹೋಗ್ಬೋದು. ಅದನ್ನ ಹೊರತಾಗಿ ಮಹಿಳೆಯರು ಮಾತ್ರನೇ ಬಂದಂಥ ಸಂದರ್ಭದಲ್ಲಿ ಕೊಟ್ಟಿರುವಂಥ ವ್ಯವಸ್ಥೆಯನ್ನು ಬಳಸ್ಕೋಬೋದು. ಬಹಳಷ್ಟು ಕಡೆಗಳಲ್ಲಿ ನಾವು ಈ ರೀತಿಯಾದಂಥ ದೃಶ್ಯಗಳನ್ನು ನೋಡ್ತಾ ಇದ್ವಿ. ಕೆಲವೊಂದು ಕಡೆ ಮಾತ್ರ ಫ್ಯಾಮಿಲಿ ಓರಿಯೆಂಟೆಡ್ ಪಾರ್ಟಿಗಳಾಗೋದು. ಬೆಂಗಳೂರಿನ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸಸ್ ಅಂತ ನಾವು ಏನೇನು ಕರಿತೀವೋ ಅಲ್ಲೆಲ್ಲ ಈ ರೀತಿಯಾದಂಥ ದೃಶ್ಯಗಳು ಕಂಡು ಬಂದೇ ಬರುತ್ತೆ. 1 ಗಂಟೆ 12 ಗಂಟೆ ಆದ ನಂತರದಲ್ಲಿ ಹೆಚ್ಚಾಗಿ ಕಾಣಸಿಗೋದೇ ನಮಗೆ ಯುವಕ ಯುವತಿಯರು. ಅದು ಕೂಡ ಕೆಲವರಿಗೆ ಹೋಶೇ ಇರೋದಿಲ್ಲ. ನಾವು ನೋಡ್ತಾ ಇದ್ದೀವಲ್ಲ ದೃಶ್ಯದಲ್ಲಿ, ಯುವತಿಯರು ಮಾತ್ರ ಅಲ್ಲ ಯುವಕರ ಪರಿಸ್ಥಿತಿಯೂ ಕೂಡ ಇದೇ ರೀತಿಯಾಗಿತ್ತು. ಆವಾಗಲೇ ತೋರಿಸ್ತಾ ಇದ್ವಿ ನಾವು, ಅಲ್ಲೇ ಬಿದ್ದು ಬಿಡ್ತಾ ಇದ್ರು, ನಡೆಯೋದಕ್ಕೂ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿರ್ತಾ ಇದ್ರು. ಈಗ ನಾವು ದೃಶ್ಯದಲ್ಲಿ ತೋರಿಸ್ತಾ ಇರೋದು ಎಲ್ಲ 3 ದೃಶ್ಯಗಳಲ್ಲೂ ಇರೋದು ಯುವತಿಯರ ಸಂಖ್ಯೆನೇ ಹೆಚ್ಚಾಗಿದೆ. ಮನೆಗಳಿಗೆ ತೆರಳುವಂಥವರು ಏನಾದರೂ ಅಸಿಸ್ಟೆನ್ಸ್ ಬೇಕಿದ್ರೆ ಖಂಡಿತವಾಗಿಯೂ ಅಲ್ಲಿ ಪೊಲೀಸರಿರ್ತಾರೆ, ಅವ್ರನ್ನ ಕೇಳಿ. ಸೇಫ್ಟಿ ಬಹಳ ಮುಖ್ಯ. ನಾಳೆ ಯಾವುದು ನ್ಯಾಷನಲ್ ಅಟೆನ್ಷನ್ಗೆ ಇದು ಕಾರಣ ಆಗಬಾರ್ದು. ಆ ಕಾರಣಕ್ಕಾಗಿ ಬೀಟ್ ಪೊಲೀಸರಿರ್ತಾರೆ, ಬೇಕಿರುವಂಥ ವ್ಯವಸ್ಥೆಗಳನ್ನು ಮಹಿಳೆಯರಿಗೆ ಮಾಡಿದ್ದಾರೆ. ಅಂಥ ವ್ಯವಸ್ಥೆಗಳ ಉಪಯೋಗವನ್ನು ಪಡೆದುಕೊಳ್ಳಿ. ನಮ್ಮ ಸೇಫ್ಟಿ ನಾವೇ ಜವಾಬ್ದಾರರಾಗಿರ್ತೀವಿ, ಪರಿಸ್ಥಿತಿ ಏನೇ ಆಗಿದ್ರೂ ಕೂಡ. ಹೊಸ ವರ್ಷದ ಸೆಲೆಬ್ರೇಷನ್ಗೆ ಅಂತ ಬಂದಿರ್ತಾರೆ, ಖುಷಿಯಿಂದ ಪಾರ್ಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತೀರಾ. ಅದೇ ರೀತಿ ನೀವು ಸೇಫಾಗಿ ಮನೆಗೆ ಹೋಗೋದು ಕೂಡ ಬಹಳ ಮುಖ್ಯವಾಗಿರುತ್ತೆ. ಅಲ್ಲಲ್ಲಿ ಕಾಣಿಸಿರುವಂಥ ದೃಶ್ಯಗಳು ನಿಜಕ್ಕೂ ಒಂದು ರೀತಿಯಾಗಿ ಬೇಸರ ತರಿಸುತ್ತೆ. ಪಾರ್ಟಿ ಆಗಿರ್ಬೋದು, ಸೆಲೆಬ್ರೇಷನ್ ಎಲ್ಲನೂ ಹೌದು, ಜೊತೆಗೆ ನಿಮ್ಮ ಸೇಫ್ಟಿ ಕೂಡ ಬಹಳ ಮುಖ್ಯ. ಪಾನಮತ್ತರಾಗಿರುವಂಥ ಯುವತಿಯರಿಗೆ ಬಹುಶಃ ಇದೆಲ್ಲ ಐಡಿಯಾಸ್ ಪೊಲೀಸರಿಗೆ ಖಂಡಿತವಾಗಿಯೂ ಇರುತ್ತೆ. ಈ ರೀತಿಯಾದಂಥ ದೃಶ್ಯಗಳು ಕಾಣ ಸಿಗುತ್ತೆ, ಹೀಗಾಗುತ್ತೆ ಅನ್ನುವಂಥ ಅಲರ್ಟ್ನಿಂದಾನೇ ಮೊದಲೇನೆ ಅವರಿಗೆ ಬೇಕಿರುವಂಥ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಐಲ್ಯಾಂಡ್ ಬಹುಶಃ ಈ ವರ್ಷ ಹೊಸದಾಗಿ ಮಾಡಿರೋದು. ಸೊ ಹಾಗಾಗಿ ಈ ರೀತಿಯಾಗಿ ಮನೆಗೆ ಹೋಗೋದಕ್ಕೆ ಆಗೋದಿಲ್ಲ, ಪರಿಸ್ಥಿತಿ ಸರಿಯಾಗಿಲ್ಲ ಅಂತ ಹೇಳೋರು ಖಂಡಿತವಾಗಿಯೂ ಅಲ್ಲಿ ರೆಸ್ಟ್ ಮಾಡ್ಬೋದು, ತಂಗಬಹುದು, ಎಲ್ಲ ವ್ಯವಸ್ಥೆಗಳಿರುತ್ತೆ ಅಲ್ಲಿ. ನಾಳೆ ದಿನದಲ್ಲಿ ಸೇಫಾಗಿ ಮನೆಗೆ ಹೋಗಬಹುದು. ಸೆಲೆಬ್ರೇಷನ್ ಮುಗಿತಾ ಇದ್ದಾಗಿ ಈ ರೀತಿಯಾದಂಥ ದೃಶ್ಯಗಳು ಹೆಚ್ಚಾಗಿ ಕಾಣ ಸಿಗ್ತಾ ಇದೆ. ಇವಾಗ ನಾವು ತೋರಿಸ್ತಾ ಇರೋದು ಕೋರಮಂಗಲ ಬೆಂಗಳೂರಿನ ದೃಶ್ಯ. ನೋಡ್ತಾ ಇದ್ದೀರಾ, ಯುವತಿ ಇನ್ನೇನು ಪಾರ್ಟಿ ಬಿಟ್ಟು ಹೊರಗೆ ಹೋಗೋರು ಮನೆಗೆ ಸೇರೋದಕ್ಕಾಗದೇ ಇರುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಸ್ಯಾಂಡಲ್ಸ್ಗಳನ್ನು ಕೈಯಲ್ಲಿ ಹಿಡಿದು ಪಾರ್ಟಿಗೆ ಬರಬೇಕಾದ್ರೆ ನಿಮಗೆ ಗೊತ್ತೇ ಇದೆಯಲ್ವಾ, ಹೈ ಹೀಲ್ಸ್, ಪೆನ್ಸಿಲ್ ಹೀಲ್ಸ್ಗಳನ್ನು ಹಾಕೊಂಡು ಬರ್ತಾರೆ. ಡ್ಯಾನ್ಸ್ ಫ್ಲೋರ್ಗಳಲ್ಲೂ ಕೂಡ ಚೆನ್ನಾಗಿ ಕಾಣಿಸ್ಬೇಕು, ಅಪಿಯರೆನ್ಸ್ ಚೆನ್ನಾಗಿರಬೇಕು ಅನ್ನುವಂಥ ಕಾರಣಕ್ಕೆ. ಬಟ್ ವಾಪಸ್ ಹೋಗುವಾಗ ಪರಿಸ್ಥಿತಿ ಹಾಗಿರಲ್ಲ. ಆ ಪೆನ್ಸಿಲ್ ಪಾಯಿಂಟ್ಗಳೆಲ್ಲ ಕೈಯಲ್ಲಿರ್ತವೆ. ಆ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ನೀವು. ಸ್ಯಾಂಡಲ್ಸ್ಗಳನ್ನು ಕೈಯಲ್ಲಿ ಹಿಡಿದು ತಮ್ಮ ಮನೆಗಳತ್ತ ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ದೊಡ್ಡ ಮಟ್ಟಿಗೆ ಕ್ರೌಡ್ ಒಮ್ಮೆಲೇ ಎಕ್ಸಿಟ್ ಆಗ್ತಾ ಇದೆ. ಆ ದೃಶ್ಯನೂ ನೋಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬಹಳ ಕಷ್ಟ ಆಗೋದು, ಒಂದು ಪಾರ್ಕಿಂಗ್ ಮಾಡಿರುವಂಥ ವೆಹಿಕಲ್ ಎಲ್ಲಾನು ಒಮ್ಮೆಲೇ ಹೊರಗೆ ಬರುತ್ತೆ. ಅಲ್ಲಿ ಒಂದು ರೀತಿಯಾದಂಥ ಟ್ರಾಫಿಕ್ ಜಾಮ್, ಜೊತೆಗೆ ಹೋಗಿರುವಂಥ ಗುಂಪು ಜನ ಒಮ್ಮೆಲೇ ಹೊರಗೆ ಬರೋದ್ರಿಂದ ಸಂಭಾಳಿಸೋದು ಬಹಳ ಕಷ್ಟ ಆಗುತ್ತೆ. ಇದು ಬ್ರಿಗೇಡ್ ರೋಡ್ ಬೆಂಗಳೂರಿನ ದೃಶ್ಯಗಳು. ನೋಡ್ತಾ ಇದ್ದೀರಾ, ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಇದ್ದಾರೆ. ಬ್ರಿಗೇಡ್ ರೋಡ್ ಅಂದ್ರೇ ಈ ಸೆಲೆಬ್ರೇಷನ್ಗಳಿಗೆ ಹೆಸರುವಾಸಿ. ಅಂಥ ಪ್ಲೇಸಸ್ನಲ್ಲಿ
ಯಾವ ರೀತಿಯಾಗಿ ಜನ ಸೇರಿದ್ದಾರೆ, ಇವಾಗ ಮನೆಗಳತ್ತ ಹೊರಡ್ತಾ ಇದ್ದಾರೆ ಅನ್ನೋದಾಗಿ ನೋಡಿದ್ವಿ. ಒಂದ್ ಕಡೆ ರೆಸ್ಟ್ರಿಕ್ಷನ್ಸ್ ಇತ್ತು ಈ ಬಾರಿ, ಎಲ್ಲಂದ್ರಲ್ಲಿ ನೀವು ಪಾರ್ಟಿ ಸೆಲೆಬ್ರೇಟ್ ಮಾಡೋ ಹಾಗಿಲ್ಲ. ಗುಡ್ಡಗಾಡು ಪ್ರದೇಶ ಅಥವಾ ಕೆರೆಗಳಿರುವಂಥ ಕಡೆ, ನದಿಗಳಿರುವಂಥ ಕಡೆ, ಕಾಡಿಗೆ ಹೋಗಿ ನೀವು ಸೆಲೆಬ್ರೇಟ್ ಮಾಡ್ತೀವಿ ಅಥವಾ ಬೆಟ್ಟಗಳ ಕಡೆ ಹೋಗಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಯಾವುದಕ್ಕೂ ಪರ್ಮಿಷನ್ ಇಲ್ಲ, ಬ್ಯಾನ್ ಮಾಡಿದ್ದಾರೆ. ಜೊತೆಗೆ ಯಾರು ಆ ಕಡೆ ಹೋಗದೇ ಇರುವಾಗೆ ಕಾವಲು ಕೂಡ ಇದೆ, ಪೊಲೀಸರು ಕಾವಲನ್ನು ಕಾಯ್ತಾರೆ. ಹಾಗಾಗಿ ಇಲ್ಲಿ ಕೆಲವು ಲಿಮಿಟೆಡ್ ಪ್ಲೇಸಸ್ಗಳಿರೋದು, ಕರಾವಳಿ ಭಾಗದಲ್ಲಿ ಬೀಚ್ ಒಂದಷ್ಟು ಪ್ಲೇಸ್ಗಳಿದ್ರೆ, ಬೆಂಗಳೂರಿನಲ್ಲಿ ಸೆಲೆಬ್ರೇಷನ್ಗೆ ಅಂತ ಇರುವಂಥ ಪ್ರದೇಶಗಳಲ್ಲಿ ಅಷ್ಟೇ ನೀವು ಸೆಲೆಬ್ರೇಟ್ ಮಾಡಬೇಕು. ಹಿಲ್ಸ್ಗಳಿಗೆ ಹೋಗಿ ಸೆಲೆಬ್ರೇಟ್ ಮಾಡೋ ಹಾಗಿಲ್ಲ, ಅದು ಯಾವುದಕ್ಕೂ ಕೂಡ ಪರ್ಮಿಷನ್ ಇಲ್ಲ. ಸೊ ಇದೀಗ ಕೊಟ್ಟಂಥ ಸ್ಥಳದಲ್ಲಿ ಸೆಲೆಬ್ರೇಟ್ ಮಾಡಿ ಹೋಗ್ತಾ ಇರುವಂಥ ಸಾವಿರ ಲಕ್ಷ ಸಂಖ್ಯೆಯ ಜನರನ್ನು ನೋಡ್ತಾ ಇದ್ದೀವಿ ನಾವು. ಮತ್ತೊಂದು ಕಡೆಯಲ್ಲಿ ಮೈಸೂರಿನ ದೃಶ್ಯ, ಸಾಂಸ್ಕೃತಿಕ ನಗರಿ ಮೈಸೂರು ಯಾವ ರೀತಿಯಾಗಿ ಕಂಗೊಳಿಸ್ತಾ ಇದೆ ನೋಡಿ. ಪ್ಯಾಲೇಸ್ ಸಂಪೂರ್ಣವಾಗಿ ವಿದ್ಯುತ್ ದೀಪಾಲಂಕಾರವನ್ನು ಮಾಡಿದ್ದಾರೆ. ಕ್ರ್ಯಾಕರ್ಸ್ಗಳು ಅದು ಕೂಡ ವಿಶೇಷ ಅಂತ ಹೇಳಿದ್ರೆ ಶಬ್ದ ರಹಿತ ಅನ್ನೋದಾಗಿ ಹೇಳಲಾಗ್ತಾ ಇದೆ ಮೈಸೂರಿನಲ್ಲಿ. ಅದು ವಿಶೇಷ, ಯಾವುದೇ ರೀತಿಯಾದಂಥ ಶಬ್ದ ಮಾಲಿನ್ಯ ಮಾಡದೇನೆ ಕಣ್ಣಿಗೆ ಹಿತವಾಗುವಂತಹ ಪಟಾಕಿಗಳನ್ನು ಸಿಡಿಸಿ ಯಾವ ರೀತಿಯಾಗಿ ರಂಜಿಸಲಾಗ್ತಾ ಇದೆ ಅಂತ. ಇನ್ನೂ ಕೂಡ ಮೈಸೂರಿನ ಆಸುಪಾಸಿನ ಜನ ಬರ್ತಾರೆ. ಆಮೇಲೆ ಸೆಲೆಬ್ರೇಟ್ ಮಾಡೋರು ಬಹಳ ಹಿಂದೆನೇ ಬಂದು ಅಕ್ಕಪಕ್ಕದ ಸ್ಥಳಗಳಲ್ಲಿ ತಂಗಿರ್ತಾರೆ. ಇವತ್ತು ಈ ರೀತಿಯಾದಂಥ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳೋದಕ್ಕೆ ಮೈಸೂರಿನ ಕಡೆಗೂ ಕೂಡ ಜನ ಹೋಗ್ತಾರೆ. ಆಗಲೇ ನಮ್ಮ ಪ್ರತಿನಿಧಿ ಅಲ್ಲಿಂದ ಲೈವ್ ಬಂದು ಹೇಳ್ತಾ ಇದ್ರು ಯಾವ ರೀತಿಯಾದಂಥ ಸಿದ್ಧತೆಗಳನ್ನು ಮೈಸೂರಿನಲ್ಲಿ ಮಾಡ್ಕೊಳ್ತಾ ಇದ್ದಾರೆ ಅಂತ. ಅದನ್ನು ಹೊರತುಪಡಿಸಿದ್ರೆ ಅತಿ ಹೆಚ್ಚು ಸೌಂಡ್ ಮಾಡೋದು ಪ್ರತಿ ವರ್ಷ ಬೆಂಗಳೂರಿನ ಬೇರೆ ಬೇರೆ ಪ್ರದೇಶಗಳು. ಸೆಲೆಬ್ರೇಷನ್ ಅಂತ ಬಂದಾಗ ಹೈಲೈಟ್ ಆಗೋದು ಬೆಂಗಳೂರು. ಹಾಗೆ ರಿಸ್ಕ್ ಕೂಡ ಹೆಚ್ಚಾಗಿರೋದು ಬೆಂಗಳೂರು. ಯಾಕೆಂತಂದರೆ ಇಡೀ ಕರ್ನಾಟಕದ ಜನಸಂಖ್ಯೆಗೆ ಮುಕ್ಕಾಲು ಭಾಗ ಬೆಂಗಳೂರಿನಲ್ಲೇ ಇರೋದ್ರಿಂದ ಇಲ್ಲಿ ಜನಸಂಖ್ಯೆ ಕೂಡ ಹೆಚ್ಚು, ಸೆಲೆಬ್ರೇಷನ್ಗೆ ಬರೋರ ಸಂಖ್ಯೆ ಹೆಚ್ಚು, ಯುವಕ ಯುವತಿಯರು ಹೆಚ್ಚು, ಇಲ್ಲಿರುವಂತಹ ಪೊಲೀಸರಿಗೆ ಜವಾಬ್ದಾರಿ ಕೂಡ ಹೆಚ್ಚಾಗೇ ಇರುತ್ತೆ. ಒಮ್ಮೆ ಇವರೆಲ್ಲರೂ ಸೇಫ್ ಆಗಿ ಮನೆಗೆ ಸೇರ್ಲಿ ಅನ್ನೋದ್ರ ಕಡೆನೇ ಪೊಲೀಸರು ಗಮನ ಕೊಡ್ತಾ ಇರ್ತಾರೆ. ಮಹಿಳಾ ಪೊಲೀಸ್ ಸಿಬ್ಬಂದಿ ಇರ್ತಾರೆ, ಪುರುಷ ಪೊಲೀಸ್ ಸಿಬ್ಬಂದಿಗಳಿದ್ದಾರೆ. ಎಲ್ಲರನ್ನ ಕೂಡ ಆ ಸ್ಥಳದಿಂದ ಸೇಫ್ ಆಗಿ ಕಳಿಸುವಂಥ ಪ್ರಯತ್ನದಲ್ಲಿದ್ದಾರೆ. ನಾವು ನೋಡ್ತಾ ಇದ್ದೀವಲ್ಲ, ಎಲ್ಲರೂ ಮನೆಗಳತ್ತ ಹೊರಡ್ತಾ ಇದ್ದಾರೆ. ಬ್ರಿಗೇಡ್ ರಸ್ತೆ ಬೆಂಗಳೂರಿನ ದೃಶ್ಯಗಳು, ಮತ್ತೊಂದು ಕಡೆಯಲ್ಲಿ ಮೈಸೂರು. ಯಾವ ರೀತಿಯಾಗಿ ಸೌಮ್ಯವಾದಂಥ ಸೆಲೆಬ್ರೇಷನ್ ಮೈಸೂರಿನಲ್ಲಿ ಆಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ ನಾವು. ಇದು ಕೌಂಟ್ಡೌನ್ ಸಂದರ್ಭದಲ್ಲಿ ಕೊಟ್ಟಿರುವಂಥ ದೃಶ್ಯಗಳಂತ ಅನಿಸುತ್ತೆ. ಕೌಂಟ್ಡೌನ್ ನಂತರದಲ್ಲಿ ಅಲ್ಲಿ ವಿದ್ಯುತ್ ದೀಪಾಲಂಕಾರ ಜೊತೆಗೆ ಆ ಪಟಾಕಿ ಸಿಡಿಸುವಂಥ ದೃಶ್ಯಗಳಿದಾವಲ್ಲ, ಅದು ನಿಜಕ್ಕೂ ರಮಣೀಯವಾಗಿ ಕಾಣಿಸ್ತಾ ಇದೆ. ಮೈಸೂರು ಹೆಸರಿಗೆ ತಕ್ಕಂತೆ ಅಲ್ಲಿ ಸೆಲೆಬ್ರೇಷನ್ ನಡೆದಿದೆ. ಇನ್ನು ಬೆಂಗಳೂರಿನಲ್ಲಿ ಒಂದು ಹಂತದಲ್ಲಿ ಸೆಲೆಬ್ರೇಷನ್ ಬಹುಶಃ ಅರ್ಧಕ್ಕೆ ಅರ್ಧ ಆಗಿದೆ ಅಂತ ಹೇಳಿದ್ರು ತಪ್ಪಿಲ್ಲ. ಯಾಕಂತ ಹೇಳಿದ್ರೆ 1 ಗಂಟೆ ನಂತರದಲ್ಲೂ ಸೆಲೆಬ್ರೇಟ್ ಮಾಡೋರು ಇದ್ದಾರೆ, ಬಟ್ ಪರ್ಮಿಷನ್ ಕೊಡ್ತಿಲ್ಲ ಅಷ್ಟೇ. ಪಬ್ಬು, ಬಾರ್, ರೆಸ್ಟೋರೆಂಟ್ ಎಲ್ಲೂ ಕೂಡ ಮಧ್ಯರಾತ್ರಿ ನಂತರದಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕೆ ಬಿಡೋದಿಲ್ಲ. ಮನೆಗಳಿಗೆ ಸೇಫಾಗಿ ಕಳಿಸೋದ್ರ ಕಡೆನೇ ಎಲ್ಲರೂ ಗಮನ ಕೊಡ್ತಾರೆ. ಆ ಕೆಲಸಗಳು ಬೆಂಗಳೂರಿನಲ್ಲಿ ಆಗ್ತಾ ಇದೆ. ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಂದ ಬಂದಿರೋರು, ಜೊತೆಗೆ ಬೆಂಗಳೂರಿನಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತ ಬೇರೆ ರಾಜ್ಯ ದೇಶಗಳಿಂದಲೂ ಬರ್ತಾರೆ. ಇಲ್ಲಿಯ ಪಾರ್ಟಿಗಳೇ ಆ ರೀತಿಯಾಗಿ ಸೌಂಡ್ ಮಾಡ್ತಾ ಇರುತ್ತೆ, ದೊಡ್ಡ ಮಟ್ಟದಲ್ಲಿ ಅರೇಂಜ್ಮೆಂಟ್ಗಳನ್ನ ಮಾಡ್ತಾರೆ. ಹಾಗಾಗಿ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಇವತ್ತು ಕೂಡ ಅದ್ದೂರಿಯಾದಂಥ ಸೆಲೆಬ್ರೇಷನ್ ಆಗಿದೆ. ಇದೀಗ ಮನೆಗಳತ್ತ ಜನ ಹೊರಡ್ತಾ ಇದ್ದಾರೆ.